ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ವಂದನೆಗಳು. ಇಂದು ಬೂದಿ ಬುಧವಾರವಾಗಿದೆ. ಇಂದಿನಿಂದ ನಮ್ಮ ಕರ್ತನ 40 ದಿನಗಳ ಶ್ರಮ ಧ್ಯಾನವನ್ನ ಮಾಡಲಿರುತ್ತೇವೆ. ಸುವಾರ್ಥ ಪುಸ್ತಕಗಳಲ್ಲಿ ಯೇಸು ಹೇಳಿದ 307 ಪ್ರಶ್ನೆಗಳಿರುತ್ತವೆ. ಈ ಪ್ರಶ್ನೆಗಳು ನಮ್ಮ ಜೀವನಕ್ಕೆ ಸಂಬಂಧಿಸಿದ, ನಮ್ಮನ್ನು ಪರೀಕ್ಷಿಸಿಕೊಳ್ಳಲು ನಡೆಸುವಂತವುಗಳಾಗಿವೆ. ಯೋಹಾನ 1ನೇ ಅಧ್ಯಾಯ 38ನೇ ವಚನದಲ್ಲಿ ಸ್ನಾನಿಕನಾದ ಯೋಹಾನು, ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ ಎಂದು ಯೇಸುವನ್ನು ನೋಡಿ ಪ್ರಕಟಿಸಿದಾಗ ಯೋಹಾನನ 2 ಶಿಷ್ಯರು ಯೇಸುವನ್ನು ಹಿಂಬಾಲಿಸಿದರು. ಆಗ ಯೇಸು ಹಿಂತಿರುಗಿ ಅವರು ತನ್ನ ಹಿಂದೆ ಬರುವುದನ್ನು ಕಂಡು ಕೇಳಿದ ಪ್ರಥಮ ಪ್ರಶ್ನೆ, ನಿಮಗೆ ಏನು ಬೇಕಾಗಿದೆ? ವಾಟ್ ಆರ್ ಯು ಲುಕಿಂಗ್ ಫಾರ್? ನೀವು ಹುಡುಕುವುದೇನು? ವಾಟ್ ಡು ಯು ಸೀಕ್? ಈ ಪ್ರಶ್ನೆ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಲು ಅಲ್ಲ, ಬದಲು ಅವರ ಮನದಿಂಗಿತ ಬಯಲುಗೆಳೆಯುವ ಹೃದಯಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿತ್ತು. ಆಳವಾದ ಅರ್ಥಭರಿತ ವೈಯಕ್ತಿಕ ಪ್ರಶ್ನೆ. ಗುರುವೇ, ರಬ್ಬಾಯ್, ನೀನು ಇಳುಕೊಂಡಿರುವುದು ಎಲ್ಲಿ? ಶಿಷ್ಯರಂದಾಗ ಅವರು ಆತನೊಂದಿಗಿರುವ ಆಕಾಂಕ್ಷೆಯನ್ನ ವ್ಯಕ್ತಪಡಿಸುತ್ತಾರೆ. ಯೇಸುವಿನ ಪ್ರಸನ್ನತೆ, ಅರ್ಥಪೂರ್ಣವಾದ ಆತನ ಮಾರ್ಗದರ್ಶನಕ್ಕಾಗಿ ಅವರು ಸಂಧಿಸ ಬಯಸಿದ್ದರು. ಯೇಸು ಅವರಿಗೆ ಬಂದು ನೋಡಿರಿ ಎಂಬ ಒಂದು ಆಮಂತ್ರಣವನ್ನು ಕೊಟ್ಟನೇ ಹೊರತು ವಿವರಣೆಯನ್ನಲ್ಲ. ಶಿಷ್ಯತ್ವವು ಲೆಕ್ಕಾಚಾರ ಹಾಕದೆ ಕ್ರಿಸ್ತನೊಂದಿಗೆ ಹೆಜ್ಜೆ ಹಾಕುವ ಹಾಗೂ ಆತನ ಪ್ರಸನ್ನತೆಯ ಸತ್ಯವನ್ನು ಸಂಶೋಧಿಸುವ ಇಚ್ಛೆಯಾಗಿದೆ. ಈ ಪ್ರಶ್ನೆಯು ಬೂದಿ ಬುಧವಾರದಂದು ನಮ್ಮನ್ನು ವಿಶೇಷ ಮಹತ್ವದೆಡೆಗೆ ನಡೆಸುತ್ತದೆ. ಸಾಂಪ್ರದಾಯಿಕವಾಗಿ ಬೂದಿಯನ್ನು ಹಣೆಗೆ ಹಚ್ಚಿಕೊಳ್ಳುವುದಕ್ಕಿಂತಲೂ ನಮ್ಮ ಅಶಕ್ತತೆ, ನಶ್ವರತೆ ಹಾಗೂ ನಮ್ಮ ಜೀವನಕ್ಕಿರುವ ಅಗತ್ಯತೆಯನ್ನು ನೆನಪಿಸುತ್ತದೆ. ಸೋಮವಾರ ನಮಗೆ ಇದೇ ಪ್ರಶ್ನೆಯನ್ನು ಯೇಸು ಕೇಳುವುದನ್ನು ತಿಳಿಸುತ್ತದೆ. ನಿಮಗೆ ಏನು ಬೇಕಾಗಿದೆ? ಅಲ್ಲಿ ಯೇಸು ಅವರ ಮನವರಿತು ಒಳಬರಬೇಕಾಗಿದ್ದ ಬಾಗಿಲನ್ನು ತಾನೇ ತೆರೆದನು. ಯಾವುದೇ ಹಿಂಜರಿಕೆ ಇಲ್ಲದೆ ಅವರು ಮಾತಾಡಲು ಅನುವು ಮಾಡಿಕೊಟ್ಟನು. ಇಲ್ಲಿ ನಾವು ದೈವಿಕ ಹೆಜ್ಜೆಯ ಸಂಕೇತವನ್ನು ನೋಡ್ತೇವೆ. ಯೇಸುವನ್ನು ಮಾನವ ಹುಡುಕುವಾಗ, ದೇವರೆಡೆಗೆ ಬರಲು ತೊರೆದು ಕಾಯುವಾಗ ದೇವರು ತಾನೇ ಮೊದಲ ಹೆಜ್ಜೆ ಇಟ್ಟು ಆಹ್ವಾನಿಸುತ್ತಾನೆ. ನಾವು ಹುಡುಕುವ ಮೊದಲೇ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಹುಡುಕುತ್ತಾ ಬಂದನು. ಹಲವರು ಭದ್ರತೆ, ಸ್ಥಾನಮಾನ, ಹಣ, ಲೌಕಿಕ ವಸ್ತುಗಳಿಗಾಗಿ ತವಕ ಪಡುತ್ತಾರೆ. ಆಗ ಅವರು ಅಗತ್ಯವಿರುವ ಗುರಿಯನ್ನು ಕಳಕೊಳ್ತಾರೆ. ಸ್ವಲ್ಪ ಹೊತ್ತಿಗಾಗಿ ಅಲ್ಲ, ಸದಾ ಯೇಸುವಿನೊಂದಿಗಿರಲು ಬಯಸುವ ಆಕಾಂಕ್ಷೆ ನಮ್ಮದಾಗಿರಬೇಕು. ಪ್ರಿಯರೇ, ಅಗತ್ಯವಿರುವ ಪಾಪ ಕ್ಷಮೆ, ರಕ್ಷಣೆ, ಕ್ರಿಸ್ತನಲ್ಲಿಯ ನಿತ್ಯ ಜೀವ ಕಂಡುಕೊಂಡಿದ್ದೇವೋ? ಯೇಸುವಿನ ಪ್ರಶ್ನೆ ನಮ್ಮ ಮುಂದೆ ಇದೆ, ಉತ್ತರ ನಮ್ಮಲ್ಲೇ ಇದೆ. ಪ್ರಭು ಯೇಸು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.